ಭಾಷಣವನ್ನು ಏನದು ಮಾಡೋದಿಲ್ಲ ಅಂತ ಹೇಳಿ ರಾಜ್ಯಪಾಲರು ನಿರಾಕರಿಸಿದ್ರಲ್ಲ, ಆ ನಿರ್ಧಾರದ ಹಿಂದೆ ಕೇಂದ್ರ ಸರ್ಕಾರ ಮತ್ತು RSSನ ಕೈವಾಡ ಇದೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು ಪ್ರಿಯಾಂಕ್ ಖರ್ಗೆ. ಈಗ ಮತ್ತೆ RSSನನ್ನು ಕುಟುಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿಯೂ ಕೂಡ ರಾಜ್ಯದಲ್ಲಿ ತಾವರ್ ಚಂದ್ ಗೆಹ್ಲೋಟ್ ಅವರೇನಿದ್ದಾರೆ, ಜಂಟಿಯ ಒಂದು ವಿಶೇಷ ಅಧಿವೇಶನವನ್ನು ಕರೆದಿದ್ರು. ಅದರಲ್ಲಿ ಭಾಷಣವನ್ನು ಮಾಡಲ್ಲ ಅಥವಾ ಒಂದೆರಡು ಮಾತನ್ನು ಹೇಳಿ ಹೋಗ್ಬಿಟ್ರು. ಅದರಿಂದ BJP ನಾಯಕರು ಕೇರಳಕ್ಕೆ ಕೆಂಡ ಹಾಕ್ಬಿಟ್ರು. ಅದರ ಹಿಂದೆ ಕೇಂದ್ರ ಸರ್ಕಾರ ಮತ್ತು RSSನ ಕೈವಾಡ ಇದೆ ಅಂತ ಹೇಳಿ RSS ಬಗ್ಗೆ ಮತ್ತೆ ಮಾತನಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಕೇಂದ್ರ ಸರ್ಕಾರದ ವಿರುದ್ಧ ಅವಮಾನಕಾರಿ ವಿಷಯಗಳು ಏನೂ ಕೂಡ ಇರಲಿಲ್ಲ ಭಾಷಣದಲ್ಲಿ. ಭಾಷಣವನ್ನು ಓದದೆ ರಾಜ್ಯಪಾಲರು ಸದನವನ್ನು ಬಿಟ್ಟು ಹೋಗ್ಬಿಟ್ರು. ಭಾಷಣವನ್ನು ಓದಿದ ನಂತರ ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಬೇಕಾಗುತ್ತೆ, ಅದು ಕೂಡ ಮಾಡಲಿಲ್ಲ. ಅವರ ವರ್ತನೆಗೆ ಏನಿದೆ ಅದು ಸಂವಿಧಾನಕ್ಕೆ ಅನುಗುಣವಾಗಿರಲಿಲ್ಲ, ಸಂವಿಧಾನ ವಿರೋಧಿಯಾಗಿತ್ತು. BJP ಮತ್ತು RSSಗೆ ರಾಷ್ಟ್ರಗೀತೆಯ ಬೆಲೆನೇ ಗೊತ್ತಿಲ್ಲ, ಅದಕ್ಕೆ ಮರ್ಯಾದೆ ಕೊಡೋದೇ ಗೊತ್ತಿಲ್ಲ. ಇದು ಸಂವಿಧಾನದ ವಿರೋಧಿ ನಡೆ ಅಂತ ಹೇಳಿ ಕಿಡಿಕಾರಿರುವಂಥದ್ದು. ಭಾಷಣವನ್ನು ನಿರಾಕರಿಸಿದಂತಹ ರಾಜ್ಯಪಾಲರ ನಡೆ ಏನಿದೆ ಅದನ್ನು ಖಂಡಿಸ್ತಾ ಇದ್ದಾರೆ ಈಗ ಪ್ರಿಯಾಂಕ್ ಖರ್ಗೆ. ಸದನದಲ್ಲಿ ಅವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿತ್ತು. ಪ್ರಿಯಾಂಕ್ ಖರ್ಗೆ ಎಲ್ಲಿ ಹೋದ್ರೂ ಕೂಡ, ಹೆಂಗೋದ್ರೂ ಕೂಡ ಸುದ್ದಿ ಬಳಸಿ ಮತ್ತೆ RSSನ ವಿಚಾರಕ್ಕೆ ಬರ್ತಾ ಇದ್ದಾರೆ. RSSನ ಬಿಡೋ ಥರ ಕಾಣ್ತಾ ಇಲ್ಲ ಇವರು. ಯಾಕಂದರೆ ಅಷ್ಟು ಕಿರಿಕಿರಿ ಆಗಿತ್ತು RSS ವಿಚಾರದಲ್ಲಿ. ಏನು ಈ ಹಿಂದೆ RSSನ ಚಟುವಟಿಕೆಗಳು ಎಲ್ಲಿಯೂ ಕೂಡ ಸರ್ಕಾರಿ ಜಾಗಗಳಲ್ಲಿ, ಕಚೇರಿಗಳಲ್ಲಿ ನಡಿಬಾರ್ದು, ನಿರ್ಬಂಧ ಹೇರಬೇಕು, ನಿಷೇಧ ಮಾಡಬೇಕು, ಹಾಗೆ ಹೀಗೆ ಅಂತ ಏನು ಮಾತುಗಳು ಕೇಳಿ ಬಂದಿತ್ತು. ಅದರಲ್ಲಿ ಮೊದಲನೇದಾಗಿ ಧ್ವನಿ ಎತ್ತಿದಂತಹ ಯಾರಾದರೂ ರಾಜಕೀಯ ನಾಯಕ ಇದ್ದರೆ ಅದು ಪ್ರಿಯಾಂಕ್ ಖರ್ಗೆ ಅವರು. ಆ ವಿಚಾರದಲ್ಲಿ ಅವರಿಗೆ ಬೆದರಿಕೆ ಕರೆಗಳು ಬಂತು, ಅವಾಚ್ಯ ಶಬ್ದಗಳಿಂದ ಬೈದರು, ಬೇರೆ ಬೇರೆ ರೀತಿಯಾಗಿ ಟೀಕೆಗಳನ್ನು ಎದುರಿಸಿದ್ರು. ಅವೇನೇ ಬಂದರೂ ಕೂಡ ನಾನು ಎದುರ್ಕೊಳ್ಳೋದಿಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ರು. ಹೀಗಿರುವಾಗ ಅದೊಂದು ಸ್ವಲ್ಪ ತಣ್ಣಗಾಯಿತು ಹಾಗೆ ಹೀಗೆ ಅಂತ ಆದಮೇಲೆ ಈಗ ಮತ್ತೆ ಮಾತನಾಡ್ತಾ ಇದ್ದಾರೆ. ಚಿತ್ತಾಪುರದಲ್ಲಿ RSS ಕೋರ್ಟ್ನ ಆದೇಶವನ್ನೇ ತೆಗೆದುಕೊಂಡು ಪಥಸಂಚಲನವನ್ನು ಮಾಡಬೇಕಾಯಿತು, ಅನಿವಾರ್ಯ ಆಯಿತು. ಆ ರೀತಿಗೆ ತಂದರು ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಅದರ ಬಗ್ಗೆ ಮಾತನಾಡಿ ಹೇಳಿ. ಈಗ ಮತ್ತೆ ಈ ರಾಜ್ಯಪಾಲರ ನಡೆ ಏನಿದೆ, ಯಾಕೆ ಹಿಂಗೆ ನಡ್ಕೊಳ್ತಾ ಇದ್ದಾರೆ ರಾಜ್ಯಪಾಲರು? 3 ರಾಜ್ಯದಲ್ಲಿ ಹಂಗೆ ಆಯ್ತಲ್ಲ ಅಂತಂದರೆ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಇದರ ಸತ್ಯಾಂಶ ಏನಂತ ನಾನು ಹೇಳ್ತೀನಿ ಕೇಳಿ. ಯಾಕೆ ನಡ್ಕೊಳ್ತಾ ಇದ್ದಾರೆ ಅಂದರೆ ಇದರಲ್ಲಿ ಕೇಂದ್ರ ಸರ್ಕಾರದ ಕೈವಾಡ ಮತ್ತು ಅದರ ಜೊತೆಗೆ RSSನ ಕೈವಾಡ ಇದೆ. ಅವರೇ ಹೇಳ್ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಈ ರೀತಿಯಾಗಿ ನೀವು ನಡೆದುಕೊಳ್ಳಿ, ಅಲ್ಲಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ನೀವು ನಡೆದುಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಹೇಳಿಕೊಟ್ಟಂತೆ ಕಾಣ್ತಾ ಇದೆ. ಅದಕ್ಕೆ ಇವ್ರು ಹಿಂಗೆ ನಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. RSSನ ಬಿಡೋ ಥರ ಕಾಣ್ತಾನೆ ಇಲ್ಲ ಅವರು. ಕೇಂದ್ರ ಸರ್ಕಾರದ ವಿರುದ್ಧ ನಾವು ಅವಮಾನಕಾರಿ ಇರುವಂತಹ ವಿಷಯವೇನೂ ಅದರಲ್ಲಿ ಇರಲಿಲ್ಲ, ಯಾವ ಅಂಶವನ್ನು ನಾವು ಸೇರಿಸಿರಲಿಲ್ಲ. ಆದರೆ ಇವರು ಓದಲೇ ಇಲ್ಲ ಭಾಷಣವನ್ನು ಓದಿದ ಮೇಲೆ ರಾಷ್ಟ್ರಗೀತೆ ಬರುತ್ತೆ, ಅದಕ್ಕೆ ಗೌರವವನ್ನು ಕೊಡಬೇಕಾಗುತ್ತೆ, ಅದನ್ನು ಕೂಡ ಮಾಡಲಿಲ್ಲ. ಇದೆಲ್ಲವೂ ಕೂಡ ಸಂವಿಧಾನಕ್ಕೆ ಅನುಗುಣವಾಗಿರಲಿಲ್ಲ, ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದಂತಹ ನಡೆಯಾಗಿತ್ತು. BJPಗೆ ಆಗಿರಬಹುದು, RSSಗೆ ಆಗಿರ್ಬೋದು, ರಾಷ್ಟ್ರಗೀತೆಯ ಮೇಲೇ ಗೌರವ ಇಲ್ಲ ಅವರಿಗೆ. ಯಾಕಂದರೆ ಅವರಿಗೆ ಅವ್ರದ್ದೇ ಒಂದು ಗೀತೆ ಇದೆ, ಅದಕ್ಕೆ ಮಾತ್ರ ಬೆಲೆ ಕೊಡ್ತಾರೆ ಅವರು. ರಾಷ್ಟ್ರಗೀತೆಗೆ ಯಾವ ಬೆಲೆಯನ್ನು ಕೂಡ ಕೊಡೋದಿಲ್ಲ BJP ಮತ್ತು RSS. ಇದು ಕೂಡ ಒಂದು ದೊಡ್ಡ ಮಟ್ಟದ ಆರೋಪ. ಇದು ಸಂವಿಧಾನದ ವಿರೋಧಿ ನಡೆ, ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ. ಸಂವಿಧಾನಕ್ಕೆ ವಿರುದ್ಧವಾಗಿ ಯಾರೇ ನಡೆದುಕೊಂಡ್ರೂ ಕೂಡ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡಿ ಕಿಡಿಕಾರಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.